ಸ್ನೇಹಿತರೆ, ದೇವತೆಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಆದಿತ್ಯ ಬಂದು ರಾಜಮ್ಮನ ಕೇಳ್ತಾನೆ, ಯಾಕೆ ನಮ್ಮ ಅಮ್ಮನ ಜೈಲೊಳಗೆ ಹಾಕಿದ್ದಾರೆ ಅಂತ, ಯಾರು ಇದಕ್ಕೆಲ್ಲ ಕಾರಣ ಅಂತ ಕೇಳ್ತಾನೆ. ಅದೇ ಆ ಹುಡುಗಿ ಇದ್ದಾಳಲ್ಲಪ್ಪ ರೂಪಿ ಅಂತ, ಆ ಹುಡುಗಿದೆ ಅಪ್ಪ ಇದು ಕೆಲಸ ಅಂತ ಹೇಳ್ತಾಳೆ ರಾಜಮ್ಮ. ಸರಿ ಚಿಕ್ಕಮ್ಮ ಆಯಿತು ಅಂತ ಅಲ್ಲಿಂದ ಹೊರಟ್ಬಿಡ್ತಾನೆ ಬೇಜಾರಾಗ್ಬಿಟ್ಟು. ಆದಿತ್ಯ ರೂಪಿನ ಹುಡ್ಕೊಂಡು ಬರ್ತಾ ಇರ್ತಾನೆ. ಎಲ್ಲಿ ಇವ್ರ ಮನೆ ಎಲ್ಲಿರೋದು ನನಗೇನು ಗೊತ್ತಾಗ್ತಿಲ್ವಲ್ಲ ಅಂತ ಬರ್ತಾ ಇರ್ತಾನೆ. ಯಾರೋ ಒಬ್ಬರನ್ನ ಕೇಳ್ಬಿಟ್ಟು ಹೊಲದಲ್ಲಿ ಇರ್ತಾಳಪ್ಪ ಹುಡ್ಗಿ ಅಂತ ಹೇಳ್ತಾರೆ. ಹೊಲದ ಹತ್ರನೇ ಹುಡ್ಕೊಂಡ್ ಬಂದ್ಬಿಡ್ತಾನೆ ಆದಿತ್ಯ. ಅದನ್ನ ರೂಪಿ ನೋಡ್ತಾಳೆ. ಓ, ನನ್ ಮದ್ವೆ ಆಗೋನ್ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೊಂತಾ ಇರ್ತಾಳೆ ಮನ್ಸಲ್ಲಿ. ಅವ್ನು ಅದೇ ದಾರಿಲಿ ಬರ್ತಾ ಇರ್ತಾನೆ. ನನಗೋಸ್ಕರನೇ ಬಂದಿರಬೇಕು ಅಂತ ರೂಪಿ ಓಡೋಗಿ ಮಾತಾಡಿಸ್ತಾ ಇರ್ತಾಳೆ. ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಹೇಳ್ತಾನೆ ಆದಿತ್ಯ. ಇಲ್ಲೆಲ್ಲ ಬೇಡ, ಸಪ್ರೇಟಾಗಿ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಕಾರ್ ಒಳಗೆ ಹೋಗ್ತಾರೆ. ಆ ಕಾರ್ ಒಳಗೆ ಹೋಗ್ತಾ ಇರೋದನ್ನ ಪುರೋಹಿತರು ನೋಡ್ತಾನೆ. ನೋಡ್ಬಿಟ್ಟು ಭಾಗ್ಯಮ್ಮನ್ಗೆ ಹೇಳಕ್ ಬರ್ತಾನೆ, ನಿನ್ಗೆ ಆ ಹುಡ್ಗಂಗೆ ರೂಪಿ ಕೊಟ್ಟಿ ಮದ್ವೆ ಮಾಡೋಕ್ ಇಷ್ಟ ಇಲ್ಲ ಅಂತದ್ರಲ್ಲಿ ಮತ್ತ್ಯಾಕೆ ಅವನಿಂದೇನೆ ಕಳಿಸ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ಪುರೋಹಿತ. ಓ ಹೌದಾ, ನನ್ ಮಗಳು ದೇವಿರಮ್ಮ ಮಗನ್ ಜೊತೆ ಹೋಗ್ಬಿಟ್ಟಿದ್ದಾಳ ಅಂತ ಯೋಚನೆ ಮಾಡ್ತಾ ಬಸ್ಯಾನ ಕರೀತಾ ಇರ್ತಾಳೆ. ಬಸ್ಯಾಗೆ ತುಂಬಾ ಶಾಕ್ ಆಗುತ್ತೆ. ಒಂದ್ ದೇವಿರಮ್ಮ ಮಗನ ಏನ್ ಮಾಡ್ತಾನೋ ಏನೋ ಅಂತ ಎಲ್ಲರೂ ಹೊರಡ್ ಬರ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರೂಪಿಗೆ ತುಂಬಾ ಖುಷಿಯಾಗಿರುತ್ತೆ. ಆಗ ಆದಿತ್ಯ ಹೇಳ್ತಾನೆ, ಇವರಿಗೆ ತೀರ್ಪು ಹೇಳೋ ಮಗ ನಾನು, ದೇವಿರಮ್ಮ ಮಗ ನಾನು ಅಂತ ಹೇಳ್ತಾ ಇರ್ತಾನೆ. ರೂಪಿಗೆ ತುಂಬಾ ಶಾಕ್ ಆಗುತ್ತೆ. ನಾನು ಇಷ್ಟಪಟ್ಟಿರೋ ಹುಡ್ಗ ದೇವಿರಮ್ಮ ಮಗನ ಅಂತ ಶಾಕ್ ಅಲ್ಲೇ ಇರ್ತಾಳೆ. ಈ ಕಡೆ ಭಾಗ್ಯಮ್ಮ ಮತ್ತೆ ಅಲ್ಲಿರೋ ಜನಗಳನ್ನೆಲ್ಲ ರೂಪಿ ಏನೋ ಮಾಡ್ತಿದ್ದಾನೆ ಅಂತ ಜನಗಳನ್ನ ಕರ್ಕೊಂಡ್ ಬರ್ತಾ ಇರ್ತಾಳೆ. ಅದನ್ನ ನೋಡಿ ರೂಪಿ, ಫಸ್ಟ್ ನೀವು ಇಲ್ಲಿ ಇರ್ಬೇಡಿ, ನೀವು ನಮ್ಮ ಅಮ್ಮನ ಬಿಡಿಸ್ಲೇಬೇಕು, ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಕ್ಷಮೆಗೆ ಮೇಲೂ ಬೇಡ, ಸರಿ ನಾನು ಬಂದು ನೋಡ್ಕೊಂತೀನಿ, ಫಸ್ಟ್ ನೀವು ಹೋಗಿ ಅಂತ ರೂಪಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈ ಕಡೆ ಸತ್ಯ, ಆದಿತ್ಯ ನನ್ ಜೊತೆ ಎಲ್ಲ ಚೆನ್ನಾಗಿದ್ದ, ಎಲ್ಲ ಆರಾಮಾಗೆ ಇತ್ತು, ಎಂತಕ್ ನನ್ನ ಬಿಟ್ಬಿಡೋದಾ ಅಂತ ಯೋಚನೆ ಮಾಡ್ತಾ ಅಳ್ತಾ ಕೂತಿರ್ತಾಳೆ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನು ಯಾವಾಗೂ ಈ ತರ ಇದ್ದಿಲ್ವಲ್ಲ ಸತ್ಯ, ಯಾಕೆ ಇವಳು ಈ ತರ ಮಾಡ್ತಿದ್ದಾಳೆ, ಆದಿತ್ಯ ಎಲ್ಲೋದ ಸತ್ಯ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಅವಳೇನು ರೆಸ್ಪಾನ್ಸ್ ಮಾಡ್ದಿರ ಸುಮ್ನೆ ಹಾಗೆ ಕೂತಿರ್ತಾಳೆ. ಈ ಕಡೆ ಬಸ್ಯ ಮತ್ತೆ ಭಾಗ್ಯಮ್ಮ ರೂಪಿ 3 ಜನನು ಮನೆಗ್ ಬರ್ತಾರೆ. ಬಸ್ಯ ಕೇಳ್ತಾನೆ, ನಿನಗ ಅವ್ನ್ ಫಸ್ಟೇ ಗೊತ್ತಿತ್ತು ಅಲ್ವಾ ಅತ್ತೆ ಅಂತ ಕೇಳ್ತಾ ಇರ್ತಾನೆ ಭಾಗ್ಯಮ್ಮಂಗೆ. ಇಲ್ಲ, ನನಗೆ ಗೊತ್ತಿರ್ಲಿಲ್ಲ ಅಂದಾಗ ಅವ್ರದ್ದು ಫೋಟೋ ನಮ್ಮನೇಲಿ ಯಾಕಿತ್ತು ಅಂತ ಕೇಳ್ತಾನೆ ಬಸ್ಯ. ಆಮೇಲೆ ರೂಪಿನೂ ಕೇಳ್ತಾಳೆ, ಹೌದು ಅಮ್ಮ, ನಮ್ಮ ಮನೇಲಿ ಇತ್ತು ಫೋಟೋ, ಏನು ನನ್ಗೇನಾದ್ರೂ ಸಂಬಂಧ ಬಂದಿತ್ತಾ ಅಂತ ಕೇಳ್ತಾಳೆ. ಅವಾಗ ಗೊತ್ತಾಗಿದೆ ಅಂದ್ಬಿಟ್ಟು ಭಾಗ್ಯಮ್ಮ, ಹ್ಞೂ ಬಂದಿತ್ತು, ಆದ್ರೆ ಹೇಳೋಣ ಅನ್ನೋಷ್ಟರಲ್ಲಿ ನೀನು ದೇವಿರಮ್ಮ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ದೆ, ಇಲ್ಲಿವರೆಗೂ ರಾಧ ಅಂತ ಆಗಿದೆ, ಹೇಗ್ ಕೊಡ್ತಾರೆ ಅವ್ರು ನಿನಗೆ ಗಣ್ಣ ಅಂತ ಹೇಳ್ತಾ ಇರ್ತಾಳೆ ಭಾಗ್ಯಮ್ಮ. ಅವಾಗ ಬಸ್ಸೇ ಹೇಳ್ತಾನೆ, ಇವೆಲ್ಲ ಏನು ತಲೆಗೆ ಹಾಕೋಬೇಡ ರೂಪಿ, ಅವ್ರಿಗೆ ಜೈಲಲ್ಲಿ ಇರೋರ್ನ ಬಿಡ್ಸೋಣ, ಅವಾಗ ನಾವೇ ಮಾರನೇ ದಿವಸ ಹೋಗಿ ಕ್ಷಮೆ ಕೇಳ್ಬಿಟ್ಟು ಮದ್ವೆನ ಮಾಡ್ಸಿ ಅಂತ ಕೇಳೋಣ ನಡಿ ಅಂತ ಹೇಳ್ತಾ ಇರ್ತಾನೆ. ಬೇಡ ಬಸ್ಯ, ನೀನ್ ಕೊಡ್ತಾ ಬೀಳ್ಸಿರೋರ್ ಮನೆಗೆ ನನ್ ಸೊಸೆಯಾಗಿ ಹೋಗಲ್ಲ, ನೀನು ಸುಮ್ನೆ ಇರು ಅಂತ ಹೇಳ್ತಾ ಇರ್ತಾಳೆ. ನೀನ್ ಇವಾಗ ಬಂದಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಂತ ಬಸ್ಯ ಹೇಳ್ತಾನೆ. ಇವಾಗ ರೂಪಿ ಹೋಗಿ ದೇವಿರಮ್ಮನ ಬಿಡಿಸ್ತಾಳ ಅಥವಾ ದೇವಿರಮ್ಮ ಮಗ ಆದ ಆದಿತ್ಯನ ಮದ್ವೆ ಆಗ್ತಾಳ, ದೇವಿರಮ್ಮ ಆದಿತ್ಯನ ಕೊಟ್ಟಿ ಮದ್ವೆ ಮಾಡ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.